ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆಕಾಶವಾಣಿ ಹಾಸನ ಮತ್ತು ವಿದ್ಯಾಸೌಧ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸಸ್ ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯ ಧ್ವನಿ ಮುದ್ರಣದ ಪ್ರಸಾರ. ಪ್ರಸ್ತುತಿ ಷಣ್ಮುಖ, ಸಹಕಾರ ಭವಿಷ್ಯ HY ಜೀವಾಳ, ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ, ಕಾರ್ಯಕ್ರಮದ ಸಮಗ್ರ ನಿರ್ವಹಣೆ ಸುಜಾತ F ತಳವಾರ್. ಎಲ್ಲರಿಗೂ ಶುಭೋದಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿಯೊಳಗಾಗಿ ನುಡಿಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ ಎಂಬ ವಚನಕಾರರ ವಾಣಿಯಂತೆ ನನ್ನ ಮಾತನ್ನು ಆರಂಭಿಸುತ್ತೇನೆ. ನಾನು ವೈಷ್ಣವಿ, ಪ್ರಥಮ BCA ವಿದ್ಯಾರ್ಥಿನಿ. ಬಸವಣ್ಣನವರ ಪ್ರಸಿದ್ಧವಾದ ವಾಣಿಯಂತೆ ಮಾತು ವಿಶೇಷವೂ ಮುಖ್ಯವೂ ಮತ್ತು ಮನುಷ್ಯನ ಜೀವನದ ಬಹುಮುಖ್ಯವಾದ ಒಂದು ಅಂಗವಾಗಿದೆ. ಇಂತಹ ಮಾತನ್ನು ಆಧಾರವಾಗಿಟ್ಟುಕೊಂಡಿರುವ ನಮ್ಮೆಲ್ಲರ ಆಪ್ತ ಮಿತ್ರ ಅದುವೇ ಆಕಾಶವಾಣಿ. ಆಕಾಶವಾಣಿಯು ತನ್ನ ಕಾರ್ಯ ಆರಂಭಿಸಿ 90 ದಶಕಗಳು ಸಂದಿವೆ. ಆಕಾಶವಾಣಿ ಬಾನುಲಿ ಕೇಂದ್ರವು ಕೇವಲ ಒಂದು ಮಾಧ್ಯಮವಾಗಿ ಬೆಳೆದಿದ್ದಷ್ಟೇ ಅಲ್ಲದೆ ಕೇಳುಗರ ಪಾಲಿಗೆ ಮಾರ್ಗದರ್ಶಕನಾಗಿ, ನೊಂದ ಮನಸ್ಸಿಗೆ ಸಾಂತ್ವನ ನೀಡುವ ಗೆಳೆಯನಾಗಿ, ಗೆಳತಿಯಾಗಿ, ಎಲ್ಲಾ ವಯಸ್ಸಿನ ಸಮಾಜದ ಕ್ಷೇತ್ರದ ಮಾಹಿತಿಗಳನ್ನು ಕೇಳುಗ ಮಿತ್ರರಿಗೆ ತಲುಪಿಸುವ ಕುಟುಂಬದ ಒಬ್ಬ ಸದಸ್ಯನಂತೆ ಕಳೆದ 90 ವರ್ಷಗಳಿಂದ ನಮ್ಮ ಜೊತೆಗಿದೆ. ಇಂತಹ ಆಕಾಶವಾಣಿಯು ತನ್ನ 90ರ ದಶಕದ ಸಂಭ್ರಮದಲ್ಲಿದ್ದು ಯುವಜನರತ್ತ ಆಕಾಶವಾಣಿಯ ಚಿತ್ತ ಎಂಬ ವಿಶೇಷ ಕಾರ್ಯಕ್ರಮದ ಮೂಲಕ ಯುವ ಮನಸ್ಸುಗಳನ್ನು ತಲುಪಲು ಸ್ವತಃ ತಾವೇ ಇಂದು ನಮ್ಮ ಕಾಲೇಜಿಗೆ ಆಗಮಿಸಿದೆ. ವಿದ್ಯಾಸೌಧ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸಸ್ ಹಾಸನ ಮತ್ತು ಹಾಸನ ಆಕಾಶವಾಣಿ ಇವರ ಸಹಯೋಗದೊಂದಿಗೆ ಯುವಜನರತ್ತ ಆಕಾಶವಾಣಿಯ ಚಿತ್ತ ರಸಪ್ರಶ್ನೆ ಕಾರ್ಯಕ್ರಮ ಆಯೋಜಿಸಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಯಾವುದೇ ಶುಭಾರಂಭಕ್ಕೂ ಮುನ್ನ ಮನಸ್ಸನ್ನು ಶಾಂತಗೊಳಿಸಿ ಪ್ರಾರ್ಥನೆ ಸಲ್ಲಿಸುವುದು ನಮ್ಮ ಸಂಸ್ಕೃತಿ. ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಿಸಲು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಹರ್ಷಿತಾ ದ್ವಿತೀಯ BBA ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ. ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಶಂಕ ಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ ಕರೆದರೆ ಬರುವ ಕಲಿಯುಗ ದೈವ ಪಾಪ ವಿನಾಶ ಲಘುಮಿಯ ಮನವ ಕಲಕುತ್ತಲಿರುವ ಶ್ರೀ ವೆಂಕಟೇಶ ಭದ್ರಾದಿ ರಾಮನು ಇವನೇ ಮಧುರಾಪುರಿ ಶ್ಯಾಮನು ಇವನೇ ಶರಣೆಂದರೆ ಬಂದರೆ ಕಾಯು ನೀಲಮಯ ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಶಂಕ ಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ. ಧನ್ಯವಾದಗಳು ಹರ್ಷಿತಾ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿ ಮತ್ತು ಗಣ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಲು ನಮ್ಮ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಮಧುಸೂದನ್ CM ಕನ್ನಡ ವಿಭಾಗ ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. 90ರ ಹೊಸ್ತಿಲಿನಲ್ಲಿರುವ ಆಕಾಶವಾಣಿಗೆ ಮತ್ತು ಎಲ್ಲ ಆಕಾಶವಾಣಿ ಸಿಬ್ಬಂದಿಗಳಿಗೂ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ನಿಮ್ಮ ಸೇವೆಗೆ ಧನ್ಯವಾದಗಳು. ಆಕಾಶವಾಣಿ ಅಶರೀರವಾಣಿ ದೇವಲೋಕದ ವಾಣಿ ಎಂಬ ಮಾತಿದ್ದ ಕಾಲದಿಂದ ಪ್ರಸ್ತುತದವರೆಗೂ ಆಕಾಶವಾಣಿ ಬಾನುಲಿ ಕೇಂದ್ರವು
ಕೃಷಿ, ಮನರಂಜನೆ, ಶಿಕ್ಷಣ, ವ್ಯಾಪಾರ ಸೇರಿದಂತೆ ಸಮಾಜದ ಹಲವು ಕ್ಷೇತ್ರಗಳನ್ನು ಒಳಗೊಂಡ ಕಾರ್ಯಕ್ರಮಗಳ ಪ್ರಸ್ತುತಿಯೊಂದಿಗೆ ವಿನೂತನವಾಗಿ ಸಾಗಿಬರುತ್ತಿದೆ. ಅದರಲ್ಲೂ ಹಾಸನ ಆಕಾಶವಾಣಿ ಜನಸ್ನೇಹಿ, ಉಪಯುಕ್ತ ಕಾರ್ಯಕ್ರಮಗಳ ಮೂಲಕ ಜನಮನ್ನಣೆ ಪಡೆದು ಕುಟುಂಬದ ಸದಸ್ಯನಂತೆ ಕಾರ್ಯನಿರ್ವಹಿಸುತ್ತಿದೆ. ಇಂತಹ ಆಕಾಶವಾಣಿಯ ಕಾರ್ಯಕ್ರಮವೊಂದು ನಮ್ಮ ಕಾಲೇಜಿನಲ್ಲಿ ನಡೆಯುತ್ತಿರುವುದು ನಮಗೆ ಸಂತಸದ ಮತ್ತು ಹೆಮ್ಮೆಯ ವಿಷಯ. ಯುವಜನರತ್ತ ಆಕಾಶವಾಣಿಯ ಚಿತ್ತ ಎಂಬ ವಿಶೇಷ ಕಾರ್ಯಕ್ರಮದ ಮೂಲಕ ಇಂದು ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸುವ ಅವಕಾಶ ನನಗೆ ದೊರೆತಿದೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳು ಶ್ರೀಮತಿ ಸುಜಾತಾ ಎಫ್ ತಳವಾರ್, ಕಾರ್ಯನಿರ್ವಾಹಕರು, ಆಕಾಶವಾಣಿ ಹಾಸನ. ಇವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಮುಂದುವರೆದು ಗೌರವಾನ್ವಿತ ಅತಿಥಿಗಳು ಡಾಕ್ಟರ್ ಮಂಜೇಗೌಡ ಸರ್, ಸಂಸ್ಥಾಪಕ ಅಧ್ಯಕ್ಷರು, ವಿದ್ಯಾಸೌಧ ಸಮೂಹ ಸಂಸ್ಥೆಗಳು, ಇವರ ಅನುಪಸ್ಥಿತಿಯಲ್ಲಿ ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಮತಿ ಸುಧಾ ಮಂಜೇಗೌಡ ಮೇಡಂ, ಟ್ರಸ್ಟಿ, ವಿದ್ಯಾಸೌಧ ಸಮೂಹ ಸಂಸ್ಥೆಗಳು, ಇವರನ್ನು ಸಹ ಇವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಅರವಿಂದ್ ಮಂಜೇಗೌಡ ಸರ್, ಉಪಾಧ್ಯಕ್ಷರು, ವಿದ್ಯಾಸೌಧ ಸಮೂಹ ಸಂಸ್ಥೆಗಳು, ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಪವನ್ ಮಂಜೇಗೌಡ ಸರ್ ಅವರು, ಕಾರ್ಯನಿರ್ವಾಹಕ ನಿರ್ದೇಶಕರು, ವಿದ್ಯಾಸೌಧ ಸಮೂಹ ಸಂಸ್ಥೆಗಳು ಹಾಸನ, ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮುಂದುವರೆದು ನಮ್ಮ ಕಾಲೇಜಿನ ಚೇತನ, ಉತ್ಸಾಹದ ಚಿಲುಮೆ, ಸದಾ ಪ್ರೇರಣೆ ನೀಡುತ್ತಾ, ಸ್ಫೂರ್ತಿ ತುಂಬುತ್ತಾ ಮಾರ್ಗದರ್ಶನ ನೀಡುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ರಂಗೇಗೌಡ ದೊಡ್ಡಮಗೆ ಸರ್ ಅವರು, ಈ ಕಾರ್ಯಕ್ರಮದ ಅಧ್ಯಕ್ಷರು, ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಶ್ರೀಮತಿ ಮಮತಾ ನಟೇಶ್ ಮೇಡಂ, ಸೀನಿಯರ್ ಪ್ರಿನ್ಸಿಪಲ್, VSPS, ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಶ್ರೀ ರಾಜು ಮ್ಯಾಥ್ಯೂ, ತಾಂತ್ರಿಕ ಸಹಾಯಕರು, ಆಕಾಶವಾಣಿ ಹಾಸನ, ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಶ್ರೀ ಷಣ್ಮುಖ HV ಸರ್ ಅವರು, ಉದ್ಘೋಷಕರು, ಆಕಾಶವಾಣಿ ಹಾಸನ, ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಕುಮಾರಿ ಭವಿಷ್ಯ HY ಜೀವಾಳ, ಉದ್ಘೋಷಕರು, ಆಕಾಶವಾಣಿ ಹಾಸನ, ಇವರಿಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಸ್ವಾಗತವನ್ನು ಬಯಸುತ್ತೇನೆ. ನಾನೂ ಸಹ ಒಬ್ಬ ಆಕಾಶವಾಣಿಯ ಕೇಳುಗನಾಗಿ, ಆಕಾಶವಾಣಿಯು ಇಂತಹ ಜನಪರ ಉಪಯುಕ್ತ ಕಾರ್ಯಕ್ರಮಗಳ ಮೂಲಕ ಮತ್ತಷ್ಟು ಕುಟುಂಬಗಳನ್ನು, ಮತ್ತಷ್ಟು ಮನಸ್ಸುಗಳನ್ನು ತಲುಪಲಿ, ಸೂರೆಗೊಳ್ಳಲಿ ಎಂಬ ಆಶಯದೊಂದಿಗೆ ನನಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಲು ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳಗೆ. ಧನ್ಯವಾದಗಳು ಸರ್. ಬೆಳಕು ಎಂದರೆ ಜ್ಞಾನ, ಬೆಳಕು ಎಂದರೆ ಪ್ರಗತಿ. ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಹರಡುವ ನಂದಾದೀಪದ ಜ್ಯೋತಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಲಿ. ಈಗ ದೀಪ ಪ್ರಜ್ವಲನಕ್ಕಾಗಿ ನಮ್ಮ ಗೌರವಾನ್ವಿತ ಗಣ್ಯರನ್ನು ಆಹ್ವಾನಿಸುತ್ತೇನೆ. ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಧನಾತ್ಮಕ ಚಾಲನೆ ನೀಡಿದ ಗಣ್ಯರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ಡಾಕ್ಟರ್ ರಂಗೇಗೌಡ ಸರ್, ಪ್ರಾಂಶುಪಾಲರು, ವಿಸ್ಯಾಮ್ಸ್ ಹಾಸನ, ಇವರು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಆಶಯ ನುಡಿಯನ್ನು ನುಡಿಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಗಣ್ಯರಾದ ಶ್ರೀಮತಿ ಸುಜಾತಾ ಎಫ್ ತಳವಾರ್, ಕಾರ್ಯನಿರ್ವಾಹಕಣ ಅಧಿಕಾರಿ, ಆಕಾಶವಾಣಿ ಹಾಸನ, ಹಾಗೂ ನಿಮ್ಮೆಲ್ಲರ ನೆಚ್ಚಿನ ವಿದ್ಯಾಸೌಧ ಪಬ್ಲಿಕ್ ಸ್ಕೂಲ್ನ ಹಿರಿಯ ಪ್ರಾಂಶುಪಾಲರಾದ ಮಮತಾ ನಟೇಶ್ರವರೇ, ಈ ಕಾರ್ಯಕ್ರಮ ಈ ರೂಪ ತೆಗೆದುಕೊಳ್ಳೋದಕ್ಕೆ ಮುಖ್ಯ ಕಾರಣ VSPSನ ಒಬ್ಬ ಪ್ರತಿಭಾವಂತ, ಆಕಾಶವಾಣಿ ಹಾಸನದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಉತ್ತಮ ಶಿಕ್ಷಕರು ಆದ ಷಣ್ಮುಖ ಸರ್ ಅವರೇ, ಕಾರ್ಯಕ್ರಮಕ್ಕೆ ಆಗಮಿಸಿರುವ ಆಕಾಶವಾಣಿ ಸಂಸ್ಥೆಯ ವಿವಿಧ ಹಂತದ ಪದಾಧಿಕಾರಿಗಳೇ,
ವಿದ್ಯಾರ್ಥಿಗಳೇ, ವೃತ್ತಿ ಮಿತ್ರರೇ, ಇಂತಹ ಒಂದು ಕಾರ್ಯಕ್ರಮ ಈ ಸಂಸ್ಥೆನಲ್ಲಿ ನಡೀತಾ ಇರ್ತಕ್ಕಂಥದ್ದು ನನಗೂ ಕೂಡ ತುಂಬ ಸಂತೋಷ ಆಗಿದೆ. ನಾನು ರೇಡಿಯೋ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದಾಗ 1969, 81ರಲ್ಲಿ ನೌಕರಿ ಸೇರಿದಾಗ ಒಂದು ಸಣ್ಣ ರೇಡಿಯೋ ತೊಗೊಂಡಿದ್ದೆ, 80 ರೂಪಾಯಿ ಕೊಟ್ಟು. ಸರಸ್ವತಿ ರೇಡಿಯೋ ಹೌಸ್ ಅಂತಿತ್ತು ಹಾಸನಲ್ಲಿ. ಅವರು ನಿಮ್ಮ ಸಂಬಳ ಭಾಳ ಕಡಿಮೆ ಇದೆ, ಇನ್ಸ್ಟಾಲ್ಮೆಂಟು ಕೊಡೋದು ಕಷ್ಟ ಇದೆ, ತಿಂಗಳಿಗೆ 10 ರೂಪಾಯಿ ಕೊಡ್ತೀವಿ ಅಂದರೆ ರಂಗೆ ಹೊಡ್ರೆ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಅರ್ಕಲೋಡ್ ತಾಲೂಕು, ನಾನು ಅರ್ಕಲೋಡ್ ತಾಲೂಕು ಆದ್ದರಿಂದ ಒಂದು 7 ಚೆಕ್ ಕೊಟ್ಟು ತೊಗೊಂಡಿದ್ದೆ. ನಾನು ಇವತ್ತು ತರಬೇಕಾಗಿತ್ತು ಆ ರೇಡಿಯೋನ. ಮೇಡಮ್ಗೆ ಹೇಳ್ತಾ ಇದ್ದೆ, ಸುಜಾತ ಮೇಡಮ್ ಅವರು, ನಾನು ಭಾಳ ಸೀರಿಯಸ್ ಆಕಾಶವಾಣಿದು ಕೇಳುಗ ಅಂತ. ಮಕ್ಕಳ ಒಂದು ಅರ್ಥ ಮಾಡ್ಕೊಳ್ಳಿ, ಹಾಸನ ವಿಭಾಗ ಆಕಾಶವಾಣಿ ಇದೆಯಲ್ಲ, ಅದು ನಡೆದು ಬಂದ ದಾರಿಯನ್ನು ನಾನು ಬಹಳ ಚೆನ್ನಾಗಿ ಹೇಳ್ಬೋದು, ಟೈಮ್ ಇಲ್ಲ ಅಷ್ಟು. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಆಕಾಶವಾಣಿ ಬರ್ತಕ್ಕಂಥದ್ದು ಇಟ್ ಈಸ್ ಆಡಿಯೋ. ನೀವು ಟಿ ವಿಲಿ ನೋಡ್ತಿರಲ್ಲ, ಅದು ವಿಡಿಯೋ. ಆಡಿಯೋ ನಿಮ್ಮ ಮನಸ್ಸಿಗೆ ಹೇಗೆ ತಟ್ಟುತ್ತೆ ಅಂದರೆ, ಗೃಹಿಣಿಯರು ಕೂಡ ತರಕಾರಿಯನ್ನು ಹಚ್ಚುವಾಗ ರೇಡಿಯೋ ಹಾಕೊಂಡು ಎಂಜಾಯ್ ಮಾಡ್ಬೋದು. ಇಲ್ಲ ಟಿ ವಿ ನೋಡ್ತಾ ತರಕಾರಿ ಹೆಚ್ಚಕ್ಕೆ ಹೋದರೆ 5 ಬೆರಳಲ್ಲಿ 4 ಬೆರಳು ಉಳಿಯೋದು. ಆ ಚಾಕು ಅಲ್ಲಿ ಬಿದ್ದಿರುತ್ತಲ್ಲ, ಅಲ್ಲಿ ನೋಡ್ಕೊಂಡು ಹಿಂಗೆ ನೋಡಿದ್ರೆ ಏನಾಗುತ್ತೆ. ಮನೇಲಿ ನೋಡಿ ಮಕ್ಕಳನ್ನ, ತಿಂಡಿ ಕೊಡಿ ಮಕ್ಕಳಿಗೆ ಹಿಂಗೆ ಅಂತವೆ, ಅದು ಬಾಯಿಗೆ ಹೋಗೋದೆಲ್ಲ ಇಲ್ಲಿಗೆ ಹೋಗ್ಬಿಡುತ್ತೆ. ಕಾರಣ ಅಲ್ಲಿ ಟಿ ವಿ ನೋಡ್ತಿರ್ತಾರೆ. ಆದ್ದರಿಂದ ಈ ಆಡಿಯೋ ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಹೆಚ್ಚು ಪರಿಣಾಮಕಾರಿ. ಕಣ್ಣಿಗೆ ಯಾವುದೇ ವಿಧವಾದಂಥ ನೋವಾಗಲ್ಲ, ಯಾಕಂದ್ರೆ ನೋಡೋದಿಲ್ವಲ್ಲ ನೀವಲ್ಲಿ. ಸುಂದರವಾದ ಹಾಡನ್ನು ಕೇಳ್ತಾ ಕೊಡ್ಬೋದು. ಗಂಧದ ಗುಡಿ, ಗಂಧದ ಗುಡಿ, ಈ ನಾಡೆ ಗಂಧದ ಗುಡಿ, ಹೆಂಗೆ ಹೇಳಿದೆ ಕಿಲಿಗೆ. ಅದು ಅಲ್ಲಿ ಹಾಕಿಬಿಟ್ರೆ ಎಲ್ಲಿ ನೋಡಂಗಾಗುತ್ತೆ, ಅಲ್ಲಿ ಏನು ಬಂತು ಅಂತೇಳಿ. ಅಂತಹ ಒಂದು ಮಾಧ್ಯಮ ಬೆಳೆಸಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನಮ್ಮ ಆಕಾಶವಾಣಿ ಯಾವ ಥರ ಇವತ್ತು ಎಷ್ಟು ಜನಪ್ರಿಯ ಆಗ್ತಾ ಇದೆಯಲ್ಲ, ಅದ್ರ ಹಿಂದೆ ನಿಮ್ಮ ಶ್ರಮ ಇದೆ. ಈ ಶ್ರಮ ಮುಂದುವರಿಯಲಿ, ಆ ಎಲ್ಲ ಶಕ್ತಿಯನ್ನು ಭಗವಂತ ನಿಮಗೆ ಕರುಣಿಸ್ಲಿ ಅಂತೇಳಿ ನಮ್ಮ ಸಂಸ್ಥೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ನೆರೆದಿರ್ತಕ್ಕಂಥ ಮಕ್ಕಳು ಮತ್ತು ಗಣ್ಯರ ಪರವಾಗಿ ತಮಗೆ ಶುಭವನ್ನು ಕೋರ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ ಮಕ್ಕಳು. ನಿಮ್ಮ ಆಶಯ ನುಡಿ ನಮ್ಮ ಮನ ಬೆಳಗಿತು. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡುತ್ತಿರುವ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀಮತಿ ಸುಜಾತ ಎಫ್ ತಳವಾರ್ ರವರು ಈ ಕಾರ್ಯಕ್ರಮ ಕುರಿತು ಒಂದೆರಡು ಪ್ರಾಸ್ತಾವಿಕ ನುಡಿಯನ್ನು ನುಡಿಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಡಾಕ್ಟರ್ ರಂಗೇಗೌಡ ಸರ್ ಮತ್ತು ಮಮತಾ ಮೇಡಮ್, ಹಾಗೆ ನೆರೆದಿರುವ ಎಲ್ಲ ಶಿಕ್ಷಕ ವರ್ಗ ಜೊತೆಗೆ ವಿದ್ಯಾರ್ಥಿಗಳು ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಆಕಾಶವಾಣಿಗೆ ಸರ್ ಹೇಳ್ತಾ ಇದ್ರು, ಸರ್ ಎಲ್ಲ ಮಾತಾಡಿದ್ದಾರೆ, ನನಗೇನೂ ಉಳಿಸಿಲ್ಲ ಅವರು, ಅದಕ್ಕೆ 2 ಮಾತಾಡಿ ಅಂತ ಹೇಳಿದರು. ಆಕಾಶವಾಣಿ ಉದ್ದೇಶ ಇಷ್ಟೇ. 90 ವರ್ಷ ಆಗಿದೆ. ಬದಲಾದ ತಂತ್ರಜ್ಞಾನ ಮತ್ತು ಜಗತ್ತೇ ಬದಲಾಗಿದೆ. ಈಗ ಸರ್ ಹೇಳ್ದಂಗೆ 90 ವರ್ಷದ ಹಿಂದೆ ರೇಡಿಯೋ ಇದ್ದ ಕಾಲಕ್ಕೂ 90 ವರ್ಷದ ನಂತರ ಇವತ್ತು ಸಾಮಾಜಿಕ ಮಾಧ್ಯಮ ಮತ್ತು ಇಡೀ ಜಗತ್ತು ನಿಮ್ಮ ಕೈಯಲ್ಲಿದೆ. ಒಂದು ಮೊಬೈಲಲ್ಲಿ ಇಡೀ ಜಗತ್ತೇ ಇರೋದ್ರಿಂದ ಆಕಾಶವಾಣಿ ಮತ್ತೆ ಯುವ ಜನರ ಹತ್ರ ಹೋಗಬೇಕು ಅಂದರೆ ಇಷ್ಟು ದಿವಸ ಇರಲಿಲ್ಲ ಅಂತಲ್ಲ, 90 ವರ್ಷ ಆಗಿದ್ದಕ್ಕೆ ಏನೋ ಒಂದು ಸೆಲೆಬ್ರೇಷನ್ ಮಾಡಬೇಕಲ್ವಾ. ಆ ಕಾರಣಕ್ಕೆ ನಾವು ಬೇರೆ ಬೇರೆ ಕಾಲೇಜುಗಳಿಗೆ ಹೋಗಿ ಈ ಕಾರ್ಯಕ್ರಮವನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ರೂಪದಲ್ಲಿ. ಇನ್ನು ನೀವು ಹೇಗೆ ರೇಡಿಯೋ ಕೇಳಬೇಕು, ನಾವು ಎಲ್ಲಿ ಮೇಡಮ್ ನೀವು ಅನ್ಕೋತಿರ್ಬೋದು, ಈ ಮೇಡಮ್ ಹೇಳೋದೆಲ್ಲ ದೂರ ಉಳಿತು ಅಂತ. ರೇಡಿಯೋನ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಮ್ಮ ಫ್ರೀಕ್ವೆನ್ಸಿ 102.2 ಅಂತ ಸರ್ಚ್ ಮಾಡಿದರೆ ನಿಮ್ಗೆ ರೇಡಿಯೋ ಸಿಗುತ್ತೆ, ಲೈವ್ ರೇಡಿಯೋ ಸಿಗುತ್ತೆ, ನಿಮಗೆ ಕೇಳ್ಬೋದು. ಅದಷ್ಟೇ ಅಲ್ಲ, ನಮ್ಮದು 300ಕ್ಕೂ ಹೆಚ್ಚು, ದೇಶಾದ್ಯಂತ 300ಕ್ಕೂ ಹೆಚ್ಚು ಆಕಾಶವಾಣಿ ಕೇಂದ್ರಗಳಿದೆ. ಮತ್ತು 24 ಭಾಷೆಗಳು, ಅಂದರೆ ಸಂವಿಧಾನದಲ್ಲಿ ಅಂಗೀಕೃತವಾಗಿರುವ 23 ಭಾಷೆಗಳಲ್ಲಿ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವು ಅದನ್ನೆಲ್ಲ ಕೇಳಬಹುದು, ಅನುಕೂಲ ಮಾಡ್ಕೋಬಹುದು. ಒಂದು ಭಾಷಾ ಬೆಳವಣಿಗೆ ಬಹಳ ಮುಖ್ಯ. ಒಂದು ಮಾತೃಭಾಷೆನೇ ಇರ್ಬೋದು, ಜಾಗತಿಕ ಭಾಷೆ ಅಂತ ಗುರುತಿಸ್ಕೊಂಡಿರೋ ಇಂಗ್ಲಿಷ್ ಇರ್ಬೋದು, ಅಥವಾ ರಾಷ್ಟ್ರ ಭಾಷೆ ಮಾಡಬೇಕು ಅಂತ ಹೊರಟಿರುವ ಹಿಂದಿ ಇರಬಹುದು. ಎಲ್ಲ ಭಾಷೆಗಳನ್ನು ನಾವು ಕಲ್ತ್ಕೊಳ್ಳಿಕ್ಕೆ ಆಕಾಶವಾಣಿನಲ್ಲಿ ಅವಕಾಶ ಇದೆ ಮತ್ತು ಒಳ್ಳೇದು ಮಾತ್ರ ಸಿಗುತ್ತೆ. ಅದನ್ನು ಮಾತ್ರ ನಾನು ಭಾಳ ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಾತಾಡಿ, ಪಾರ್ಟಿಸಿಪೇಟ್ ಮಾಡಿ, ನಿಮ್ಗೊಂದು ಒಳ್ಳೆಯ ಅನುಭವ. ಅದು ಪ್ಲ್ಯಾಟ್ಫಾರ್ಮ್ ಇಲ್ಲ, ಅದು ಇಲ್ಲ ಅಂತೆಲ್ಲ ಹೇಳ್ತೀವಲ್ಲ, ಇದೆ, ಹುಡ್ಕೋಬೇಕು ಅಷ್ಟೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ಕಾರ್ಯಕ್ರಮ ಕೂಡ ಚೆನ್ನಾಗಾಗಲಿ. ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ. ಧನ್ಯವಾದಗಳು. ನಿಮ್ಮ ಜ್ಞಾನಪೂರ್ಣ ಮತ್ತು ಪ್ರೇರಣಾದಾಯಕ ಮಾತುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಶ್ರೀಮತಿ ಮಮತಾ ನಟೇಶ್ ಮೇಡಮ್, ಹಿರಿಯ ಪ್ರಾಂಶುಪಾಲರು, ವಿದ್ಯಾಸೌಧ ಪಬ್ಲಿಕ್ ಶಾಲೆ ಹಾಸನ, ಇವರು ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಗುಡ್ ಆಫ್ಟರ್ನೂನ್ ಆ್ಯಂಡ್ ಆಲ್ ಪ್ರೆಸೆಂಟ್ ಹಿಯರ್. ಟುಡೇಸ್ ಚೀಫ್ ಗೆಸ್ಟ್ ಶ್ರೀಮತಿ ಸುಜಾತ ಎಫ್ ತಳವಾರ್ ಮೇಡಮ್ ಅವರು, ಕಾರ್ಯನಿರ್ವಾಹಕರು ಆಕಾಶವಾಣಿ ಹಾಸನ. ಇತ್ತೀಚೆಗೆ ಅವ್ರನ್ನ ನನಗೆ
ಸುಮಾರು 2-3 ತಿಂಗಳು ಬ್ಯಾಕ್ ಅನಿಸುತ್ತೆ, ಜಿಲ್ಲಾ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಬಂದಾಗ ನಮ್ಮ ಷಣ್ಮುಖ ಸರಿಂದ ನನಗೆ ಒಂದು ಇಂಟರ್ವ್ಯೂ ಮಾಡ್ಬೇಕು, ಕರ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ರು. ಸೊ ಹಾಗಾಗಿ ಅಲ್ಲಿ ಹೋಗಿ ಸರ್ರು ಹಿರಿಯ ಜೀವಗಳ ಭಾವ, ನನಗಿನ್ನ ಮುಂಚೆ ಹಿರಿಯವರಲ್ವಾ, ಅವ್ರು ಫಸ್ಟ್ ಮಾಡಿದ್ರು, ನೆಕ್ಸ್ಟ್ ನಾನು ಹೋದೆ. ತುಂಬ ಒಳ್ಳೆ ಅನುಭವ ಆಯಿತು ನನಗೆ. ನಾನು ಶಾಲೆಗೆ ಬರ್ಬೇಕಾದ್ರೆ 20 ಮಿನಿಟ್ಸ್ ಆಗುತ್ತೆ ಜರ್ನಿ. ಸೊ ನಾನು ಆಕಾಶವಾಣಿ ಕೇಳ್ಕೊಂಡೇ ಬರೋದು. ನಿನ್ನೆ ಈವ್ನಿಂಗ್ ಹೋಗ್ಬೇಕಾದ್ರೆ ಮೇಡಮ್ ಒಂದು BGS ಡಾಕ್ಟರ್ ಅವರು ವೋಕಲ್ ಕಾರ್ಡ್ ಬಗ್ಗೆ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಬಟ್ ನನಗೆ ವೋಕಲಲ್ಲಿ ಇಷ್ಟು ಡೆಪ್ತ್ ಆಗಿ ಇಷ್ಟೊಂದು ಆಳವಾಗಿ ಇನ್ಫಾರ್ಮೇಷನ್ ನಿನ್ನೆ ನಾನು ಆಕಾಶವಾಣಿ ಕೇಳ್ತಾರೆ ನನಗೆ ಗೊತ್ತಾಗಿದ್ದು. ನಾವು ಬೆಳಗ್ಗೆ ಎದ್ದು ಚೆನ್ನಾಗಿ ಬ್ರಷ್ ಮಾಡಿಬಿಟ್ಟು ಇಡೀ ಹೌಸ್ಗೆಲ್ಲ ಕೇಳಿಸ್ಬೇಕು ಹಂಗೆ ಕಫ ಬರಲಿ ಅಂತ, ಅದನ್ನು ಆ್ಯಕ್ಚುಲಿ ಮಾಡಲೇಬಾರ್ದು ಅಂತ ನಿನ್ನೆ ಡಾಕ್ಟರ್ ಆಕಾಶವಾಣಿಯಲ್ಲಿ ಹೇಳ್ತಾ ಇದ್ರು. ನಾನು ಅದನ್ನು ಬೆಳಗ್ಗೆ ಒಂದು 3-4 ಜನಕ್ಕೆ ಹೇಳಿದ್ದೀನಿ. ಅದನ್ನು ಇಡೀ ಮನೆಗೆ ಸೌಂಡ್ ಕೇಳಂಕ ತುಂಬ ಜೋರಾಗಿ ಅದು ಒಕ್ಕಲಿಗೆ ತುಂಬ ಸ್ಟ್ರೈನ್ ಆಗುತ್ತಂತೆ. ಹಾಗೆ ಅವ್ರು ಹೇಳ್ತಾ ಇದ್ರು ಹೇಗೆ ಅಂತಂದರೆ, ಟೀಚರ್ಗೆ ವೋಕಲ್ ಕಾರ್ಡ್ ಎಷ್ಟು ಸ್ಟ್ರೈನ್ ಆಗುತ್ತೆ ಅವ್ರಿಗೊಂದು ಪ್ರಿಸ್ಕ್ರಿಪ್ಷನ್ ಇರುತ್ತಂತೆ, ಸಿಂಗರ್ಸಿಗೆ ವೋಕಲ್ಗೆ ಹೇಗೆ ಸ್ಟ್ರೈನ್ ಆಗುತ್ತೆ ಅವ್ರಿಗೆ ಬೇರೆ ಥರ ಟ್ರೀಟ್ಮೆಂಟು. ಸೊ ಈ ಥರ ಹಲವಾರು ಅವರವರ ವೃತ್ತಿ ಜೀವನ ಹೇಗಿರುತ್ತೆ ಅದ್ರ ಮೇಲೆ ಅವರ ವೋಕಲ್ ಕಾರ್ಡ್ ಆಲ್ಸೋ ಡಿಪೆಂಡ್ಸ್ ಅಂತ. ಸೊ ಹಾಗಾಗಿ ಮೇಡಮ್ ಹೇಳ್ತಾ ಇದ್ದು ರೈತ ಮಿತ್ರರದು ಅವ್ರದ್ದು ತುಂಬ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಕ್ಲಾಸಿಕಲ್ ಮ್ಯೂಸಿಕ್ ಅಂದ್ರೇನು, ವೆಸ್ಟರ್ನ್ ಮ್ಯೂಸಿಕ್ ಅಂದ್ರೇನು, ಆಮೇಲೆ ಭಾವಗೀತೆ ಭಕ್ತಿ, ಕೆಲವು ಮಕ್ಕಳಿಗೆ ಇನ್ನೂ ಅದು ಅವೇರ್ನೆಸ್ ಇರಲಿಲ್ಲ. ಅದು ಇದು ಅಂತ ಅಲ್ಲ, ಹಾಸನ ಆಕಾಶವಾಣಿ ಅತ್ಯುತ್ತಮವಾದ ಕೆಲಸ ಮಾಡ್ತಾ ಇದೆ. 90 ವರ್ಷದಿಂದ ಆಕಾಶವಾಣಿ ಹೇಗಿತ್ತು ರೇಡಿಯೋ, ಇವತ್ತು 90 ವರ್ಷ ನಂತರ ಇವತ್ತು ಹೈ ಟೆಕ್ನಾಲಜಿ ಬಂದಿದೆ, ಹೈ ಡೆಫಿನಿಷನ್ ಬಂದಿದೆ. ಏನೇನೋ ದುರಾಲೋಚನೆ ಮಾಡೋದಕ್ಕಿಂತ ಅಟ್ಲೀಸ್ಟ್ ಇಂಥ ಒಳ್ಳೆ ಕಾರ್ಯಕ್ರಮ, ತುಂಬ ಮಾಹಿತಿ, ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಕೂಡ ಇದನ್ನೆಲ್ಲ, ಈ ಮೊಬೈಲ್ ಅಡಿಕ್ಷನ್ನು ಇದನ್ನೆಲ್ಲ ಬಿಟ್ಟು ಎಲ್ಲಿ ವಿಚಾರ ವಿನಿಮಯ ಆಗುತ್ತೆ ಆ ಥರದ್ದು ಒಂದು ಆ್ಯಪ್ ಮೇಡಮ್ ಹೇಳಿದ್ರಲ್ಲ, ಡೌನ್ಲೋಡ್ ಮಾಡಿಕೊಂಡು ಒಂಥರ ಯೂತ್ಸು ಹೇಗೆ ಏನು ಅಂತೆಲ್ಲ ನಿಮಗೆ ಗೊತ್ತದೆ, ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ಅಂತ. ಹೆಚ್ಚಿಗೆ ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ, ಆಲ್ರೆಡಿ ಆಕಾಶವಾಣಿ ಬಗ್ಗೆ ತುಂಬ ಹೇಳಿದ್ದಾರೆ. ಸೊ ಆಲ್ ದ ಟೀಮ್ಸ್ 3-5 ಟೀಮ್ಸ್ ಇದೆ ಇವತ್ತು. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದ ಟೀಮ್ಸ್. ಗಾಬರಿ ಮಾಡ್ಕೊಂಬೇಡಿ, ಪಟ್ ಅಂತ ಆನ್ಸರ್ ಮಾಡಬೇಡಿ, ಯೋಚನೆ ಮಾಡಿ ಆನ್ಸರ್ ಮಾಡಿ ಅಂತ ಹೇಳ್ತಾ ವಿಶ್ ಯು ಗುಡ್ ಲಕ್. Again, my congratulations and appreciation to Team Akashvani. So may you soar to the greater height, madam. Thank you so much for the opportunity. Thank you, children. ಮುಂದಿನ ಘಟ್ಟ ರಸಪ್ರಶ್ನೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಲು ಷಣ್ಮುಖ ಸರ್, ಉದ್ಘೋಷಕರು, ಆಕಾಶವಾಣಿ ಹಾಸನ ಇವರನ್ನು ಸ್ವಾಗತಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ನಹಿ ಜ್ಞಾನನ ಸದೃಶಂ ಅಂತೇಳಿ ಹೇಳ್ತಾರೆ. ಅಂದರೆ ಜ್ಞಾನಕ್ಕೆ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ ಅಂತ ಹೇಳಿ. ಜ್ಞಾನ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ, ನಮ್ಮ ಬದುಕಿಗೆ ದಾರಿದೀಪ ಜ್ಞಾನ. ಹಾಗಾಗಿ ನಿಮ್ಮ ಜ್ಞಾನದ ದಾಹವನ್ನು ತಣಿಸ್ಲಿಕ್ಕೆ, ನಿಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಬೆಂಗಳೂರು, ಆಕಾಶವಾಣಿ ಹಾಸನ ಮತ್ತು ವಿದ್ಯಾಸೌಧ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸಸ್ ಹಾಸನ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಯುವಜನರತ್ತ ಆಕಾಶವಾಣಿ ಚಿತ್ತಮಾಲಿಕೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಈಗ ಆರಂಭಿಸ್ತಾ ಇದ್ದೇವೆ. ಈಗ ಅಂತಿಮ ಸುತ್ತಿಗೆ ಆಯ್ಕೆಯಾಗಿರುವ ತಂಡಗಳನ್ನ ಬರಮಾಡ್ಕೊಳ್ಳುವಂಥ ಸಮಯ. ಸ್ವರ ಸಿಂಚನ ತಂಡದ ಸ್ಪರ್ಧಿಗಳನ್ನ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಅವ್ರ ಪರಿಚಯ ಆಮೇಲೆ ಮಾಡ್ಕೊಳ್ಳೋಣ, ಕೂತ್ಕೊಳ್ಳಿ. ಧ್ವನಿಧಾರೆ ತಂಡದ ಸ್ಪರ್ಧಿಗಳನ್ನ ಸ್ವಾಗತಿಸೋಣ. ಆಕಾಶ ಧ್ವನಿ ಸ್ಪರ್ಧಿಗಳನ್ನ ಸ್ವಾಗತಿಸೋಣ. ವಾಣಿ ಮಿಂಚುಗಳು ತಂಡದ ಸ್ಪರ್ಧಿಗಳನ್ನ ಸ್ವಾಗತಿಸೋಣ. ಹಾಗೆ ವಿಚಾರ ವೇಗ ತಂಡದ ಸ್ಪರ್ಧಿಗಳು ಆಗಮಿಸ್ಬೇಕು. ಈಗ ಮೊದಲ ಸುತ್ತು ಆರಂಭಿಸೋಕು ಮುಂಚೆ ಸ್ಪರ್ಧಿಗಳ ಪರಿಚಯವನ್ನು ಅವರೇ ಮಾಡ್ಕೊಳ್ತಾರೆ. ನಿಮ್ಮ ಹೆಸರು, ಯಾವ ತರಗತಿ ಓದ್ತಿದ್ರೆ ಹೇಳ್ಬಿಟ್ಟು ಸಾಕು. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ನನ್ನ ಹೆಸರು ಲಕ್ಷ್ಮಿ, ನಾನು ತೃತೀಯ BCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ವರ್ಷ, ನಾನು ಪ್ರಥಮ BCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಮಾನ್ಯ, ನಾನು ತೃತೀಯ BBಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ನವನೀತ್, ನಾನು ತೃತೀಯ BCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಐಶ್ವರ್ಯ, ನಾನು ತೃತೀಯ BBAನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಆದಿತ್ಯ, ನಾನು ತೃತೀಯ BCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಜಗದೀಶ್, ನಾನು ಸೆಕೆಂಡ್ BCಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಕುಶಾಲ್, ನಾನು ದ್ವಿತೀಯ BComನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ವರ್ಷಿತಾ, ನಾನು ದ್ವಿತೀಯ BCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ವರ್ಷಿಣಿ, ನಾನು ಪ್ರಥಮ BCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೆ. ಎಲ್ಲ ಸ್ಪರ್ಧಿಗಳ ಪರಿಚಯ ಆಯಿತು. ಈಗ ಮೊದಲ ಸುತ್ತನ್ನು ಆರಂಭಿಸುವಂಥ ಸಮಯ. ಸ್ಕೋರರ್ ಆಗಿ ಅಕ್ಷತಾ ಮೇಡಮ್ ಅವರಿದ್ದಾರೆ. ಮೇಡಮ್, ನೇರ ಪ್ರಶ್ನೆಗೆ 10 ಅಂಕ, ಪಾಸ್ ಆದರೆ 5 ಅಂಕ, 30 ಸೆಕೆಂಡುಗಳ ಕಾಲಾವಕಾಶ, ಅಷ್ಟರೊಳಗೆ ಹೇಳಬೇಕು. ಇದು ನೇರ ಪ್ರಶ್ನೆಗೆ ಮಾತ್ರ, ಉಳಿದವರಿಗೆ ಸಮಯ ಇರಲ್ಲ. ಯಾಕಂತ ಹೇಳಿದ್ರೆ ನೀವು ಅವ್ರ ಸಮಯನ ಬಳಸ್ಕೊಂಡಿರ್ತೀರ. ಪಾಸ್ ಅಂತಿದಂಗೆ ನೀವು ಹೇಳಬೇಕಿಲ್ಲ, ಮುಂದಕ್ಕೆ ಹೋಗ್ತಾ ಇರೋದು. ಅರ್ಥ ಆಯ್ತಲ್ಲ? ಇದು ಮೊದಲ ಸುತ್ತಿಗೆ ಸಂಬಂಧಪಟ್ಟಂಥ ನಿಯಮಗಳು. ಮೊದಲ ಸುತ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಸುತ್ತು. ಕನ್ನಡ ಭಾಷೆ ನಮ್ಮ ಭಾಷೆ, ಅದ್ರ ಬಗ್ಗೆ ನಮಗೆ ಅಭಿಮಾನ ಇರಬೇಕು, ಜ್ಞಾನ ಇರಬೇಕು.
ಈಗ ಮೊದಲ ಸುತ್ತಿನ ಮೊದಲ ಪ್ರಶ್ನೆಯನ್ನ ಕೇಳುವಂತ ಸಮಯ. ಸ್ವರ ಸಿಂಚನ ತಂಡಕ್ಕೆ ಮೊದಲ ಸುತ್ತಿನ ಮೊದಲ ಪ್ರಶ್ನೆ ಈ ರೀತಿ ಇದೆ. ಕನ್ನಡದ 3ನೇ ರಾಷ್ಟ್ರಕವಿ ಯಾರು? ನಿಮ್ಮ ಸಮಯ ಆರಂಭ ಆಗ್ತಾ ಇದೆ. ಶಿವರಾಮ ಕಾರಂತ್. ಕುವೆಂಪು. GS ಶಿವರುದ್ರಪ್ಪ. ಮೊದಲ ರಾಷ್ಟ್ರಕವಿ M ಗೋವಿಂದ ಪೈ, 2ನೇವರು ಕುವೆಂಪು, 3ನೇವರು GS ಶಿವರುದ್ರಪ್ಪ. ಈಗ ನೇರ ಪ್ರಶ್ನೆ ಧ್ವನಿಧಾರೆ ತಂಡಕ್ಕೆ. ಕರ್ನಾಟಕದ ಮೊದಲ ರಾಜಮನೆತನ ಯಾವುದು? ಕದಂಬರು. ಕದಂಬರು ಸರಿಯಾದ ಉತ್ತರ. 10 ಅಂಕ ಧ್ವನಿಧಾರೆ ತಂಡಕ್ಕೆ. ಕನ್ನಡದಲ್ಲಿ ಇವರನ್ನ ಪ್ರೇಮ ಕವಿ ಅಂತಾನೆ ಕರೀತಾರೆ. ಯಾರವರು? ಕನ್ನಡದ ಪ್ರೇಮ ಕವಿ ಯಾರು? ಸಮಯ ಆಗ್ತಾ ಇದೆ. ಕುವೆಂಪು. KS ನರಸಿಂಹಸ್ವಾಮಿ ಸರಿಯಾದಂತಹ ಉತ್ತರ. ನೋಡ್ಕೊಂತೇನೆ. ಯಾವೂರು ಗೊತ್ತಿಲ್ಲ. ಮಂಡ್ಯ ಜಿಲ್ಲೆ ಕಿಕ್ಕೇರಿ. ಮುಂದಿನ ನೇರ ಪ್ರಶ್ನೆ ಆಕಾಶ ಧ್ವನಿ ತಂಡಕ್ಕೆ. ಅದೃಷ್ಟವಂತರು, ಸುಲಭವಾದ ಪ್ರಶ್ನೆ ನೋಡೋಣ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಯಾರು? ಕುವೆಂಪು. ಕುವೆಂಪು ಸರಿಯಾದಂತಹ ಉತ್ತರ. 1967ರಲ್ಲಿ ಅವರಿಗೆ ಶ್ರೀರಾಮಾಯಣ ದರ್ಶನಂ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಈಗ ವಾಣಿ ಮಿಂಚುಗಳು ತಂಡಕ್ಕೆ ನೇರ ಪ್ರಶ್ನೆ. ವರಕವಿ ಎಂದು ಯಾರನ್ನು ಕರೆಯುತ್ತಾರೆ? ಪೊನ್ನ. ತಪ್ಪು. ಧರಾ ಬೇಂದ್ರೆ. ದರಾ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸರಿಯಾದಂತಹ ಉತ್ತರ. ವಿಚಾರ ವೇಗ ತಂಡಕ್ಕೆ ನೇರ ಪ್ರಶ್ನೆ. 5 ಬೋನಸ್ ಅಂಕ. ಕಾದಂಬರಿಗಳ ಸಾರ್ವಭೌಮ ಎಂದು ಯಾರನ್ನು ಕರೆಯುತ್ತಾರೆ? ನಟ ಸಾರ್ವಭೌಮ ಗೊತ್ತಲ್ವಾ? ಹಾಗೆ ಇವರು ಕಾದಂಬರಿಗಳ ಸಾರ್ವಭೌಮ. ಇದಕ್ಕೆ ಕ್ಲೂ, ಇವರು ಹಾಸನ ಜಿಲ್ಲೆಯವರು. SR ಭೈರಪ್ಪ. ಅನಕ್ರು. ಆನಕ್ರು ಸರಿಯಾದಂತಹ ಉತ್ತರ. ಅವರ ಪೂರ್ತಿ ಹೆಸರು ಗೊತ್ತಾ? ಅರಕಲಗೂಡು ನರಸಿಂಹಾಚಾರ್ಯ. ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್. ಇವರು ಸುಮಾರು 112ಕ್ಕೂ ಹೆಚ್ಚು ಕಾದಂಬರಿಗಳನ್ನ ಬರೆದು ಕಾದಂಬರಿಗಳ ಸಾರ್ವಭೌಮ ಅಂತಲೇ ಖ್ಯಾತಿ ಪಡೆದಿದ್ದಾರೆ. ಈಗ ಒಂದು ಸುತ್ತು ಆಗಿದೆ, ಮತ್ತೊಂದು ಸುತ್ತು ಕನ್ನಡ ವಿಭಾಗದಲ್ಲಿ. ವಿಚಾರ ವೇಗ ತಂಡದಿಂದ ಆರಂಭಿಸೋಣ. ಮತ್ತೊಂದು ಪ್ರಶ್ನೆ. ಕನ್ನಡದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ? ಆಲೂರು ವೆಂಕಟರಾಯ. ಆಲೂರು ವೆಂಕಟರಾಯರು ಸರಿಯಾದಂತಹ ಉತ್ತರ. ಇವರು ಕರ್ನಾಟಕ ಗತ ವೈಭವ ಪುಸ್ತಕವನ್ನು ಬರೆದು ಕರ್ನಾಟಕದ ಇತಿಹಾಸ ಹಿರಿಮೆಯನ್ನ ಕನ್ನಡಿಗರಿಗೆ ಪರಿಚಯ ಮಾಡಿ ಏಕೀಕರಣಕ್ಕೆ ಶ್ರಮಿಸಿದವರು. 10 ಪೂರ್ತಿ ಅಂಕ. ವಾಣಿ ಮಿಂಚುಗಳು ತಂಡಕ್ಕೆ ಮತ್ತೊಂದು ಸುಲಭವಾದಂತಹ ಒಂದು ಪ್ರಶ್ನೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಈ ಪ್ರಸಿದ್ಧ ವಚನದ ಸಾಲುಗಳನ್ನ ಬರೆದಂತಹ ವಚನಕಾರರು ಯಾರು? ಬಸವಣ್ಣ. ಬಸವಣ್ಣನವರು ಸರಿಯಾದಂತಹ ಉತ್ತರ. 10 ಅಂಕ ವಾಣಿ ಮಿಂಚುಗಳು ತಂಡಕ್ಕೆ. ನಿಮಗೆ ಇನ್ನೊಂದು ಪ್ರಶ್ನೆ, ಬಹಳ ಸುಲಭವಾದ್ದೇ. ಅಮೆರಿಕದಲ್ಲಿ ಗೊರೂರು ಈ ಪ್ರಸಿದ್ಧ ಪ್ರವಾಸ ಕಥನವನ್ನ ಬರೆದವರು ಯಾರು? ಕುವೆಂಪು. ಕುವೆಂಪು ತಪ್ಪು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಸರಿಯಾದಂತಹ ಉತ್ತರ. ನಮ್ಮ ಪ್ರಶ್ನೆನಲ್ಲೇ ಉತ್ತರ ಇತ್ತು, ಹೌದಲ್ವಾ? ಈಗ ಧ್ವನಿಧಾರೆ ತಂಡಕ್ಕೆ ನೇರ ಪ್ರಶ್ನೆ. ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ. ಕೇಳಿದ್ರೆ ಗೀತೆ? ಈ ಪ್ರಖ್ಯಾತ ಗೀತೆಯನ್ನ ರಚಿಸಿದವರು ಯಾರು? KS ನಿಸಾರ್ ಅಹಮದ್. MS ಕರ್ಕಿ. KS ಕರ್ಕಿ. DS ಕರ್ಕಿ. ಮೇಡಮ್ 5 ಬೋನಸ್ ಅಂಕ ವಿಚಾರ ವೇಗ ತಂಡಕ್ಕೆ. ಈಗ ಸ್ವರ ಸಿಂಚನ ತಂಡಕ್ಕೆ ಕೊನೆಯ ಪ್ರಶ್ನೆ, ಈ ಸುತ್ತಿನ ಕೊನೆಯ ಪ್ರಶ್ನೆ. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಸರಿಯಾದಂತಹ ಉತ್ತರ. ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಸಿಕ್ಕಿರುವಂತಹ ಶಾಸನ. ನಮ್ಮೆಲ್ಲರ ಹೆಮ್ಮೆ ಅದು. ಈಗ ಮೊದಲ ಸುತ್ತಿನ 2 ಪ್ರಶ್ನೆಗಳು ಮುಕ್ತಾಯ ಆಗಿದೆ ಎಲ್ಲ ತಂಡಕ್ಕೆ. ಮೊದಲ ಸುತ್ತಿನ ನಂತರ ಯಾವ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಗಳಿಸಿದೆ ಅಂತ ಹೇಳಿ ನಮ್ಮ ಸ್ಕೋರರ್ ಆದಂಥ ಅಕ್ಷತಾ ಮೇಡಮ್ ಅವ್ರನ್ನ ಕೇಳೋಣ. ಸ್ವರ ಸಿಂಚನ ತಂಡಕ್ಕೆ 15 ಅಂಕಗಳು, ಧ್ವನಿಧಾರೆ ತಂಡಕ್ಕೆ 20 ಅಂಕಗಳು, ಆಕಾಶಧ್ವನಿ ತಂಡಕ್ಕೆ 20 ಅಂಕಗಳು, ವಿಚಾರ ವೇಗ ತಂಡಕ್ಕೆ 15 ಅಂಕಗಳು, ಹಾಗೆಯೇ ವಾಣಿ ಮಿಂಚುಗಳು ತಂಡಕ್ಕೆ 10 ಅಂಕಗಳು. ಧನ್ಯವಾದಗಳು ಅಕ್ಷತಾ ಮೇಡಮ್. ಈಗ 2ನೇ ಸುತ್ತನ್ನು ಆರಂಭಿಸುವಂಥ ಸಮಯ. 2ನೇ ಸುತ್ತು ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್ ಬಗ್ಗೆ ನಾಲೆಡ್ಜ್ ಇರಲೇಬೇಕೆಲ್ಲರಿಗೂ. 2ನೇ ಸುತ್ತಿನ ಮೊದಲ ಪ್ರಶ್ನೆಯನ್ನ ಸ್ವರ ಸಿಂಚನ ತಂಡಕ್ಕೆ ಕೇಳಲಾಗ್ತಿದೆ. ಚಿನ್ನ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ? ಕೊಂಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಪ್ರಶ್ನೆ: ಚಿನ್ನದ ರಾಸಾಯನಿಕ ಸಂಕೇತ ಏನು? ಕೆಮಿಕಲ್ ಸಿಂಬಲ್ ಆಫ್ ಗೋಲ್ಡ್. AU ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಸ್ವರ ಸಿಂಚನ ತಂಡಕ್ಕೆ. ಇದು ಲ್ಯಾಟಿನ್ ಭಾಷೆಯ ಆರಂ ಅನ್ನೋ ಒಂದು ಪದದಿಂದ ಬಂದಿದೆ, ಹಾಗಾಗಿ ಇದಕ್ಕೆ AU ಅನ್ನೋದು. ಇದರ ಅರ್ಥ ಹೊಳೆಯುವ ಮುಂಜಾನೆ ಅಂತ ಹೇಳಿ, ಆರಂ ಅಂತ. ಮುಂದಿನ ನೇರ ಪ್ರಶ್ನೆ ಧ್ವನಿಧಾರೆ ತಂಡಕ್ಕೆ. ಎಲ್ಲ ಲೋಹಗಳು ಘನರೂಪದಲ್ಲಿರ್ತವೆ, ಸಾಲಿಡ್. ಆದರೆ ಏಕೈಕ ದ್ರವ ರೂಪದಲ್ಲಿರೋ
ಲೋಹ ಯಾವುದು? ದ್ರವ ರೂಪದ ಏಕೈಕ ಲೋಹ. ವಿಚ್ ಇಸ್ ದ ಓನ್ಲಿ ಮೆಟಲ್ ಇನ್ ಲಿಕ್ವಿಡ್ ಸ್ಟೇಟ್? ಸಮಯ ಆಗ್ತಾ ಇದೆ, ಯೋಚನೆ ಮಾಡಿ. ನೈಟ್ರೋಜನ್. ನೈಟ್ರೋಜನ್ ತಪ್ಪಾದ ಉತ್ತರ. ಮರ್ಕ್ಯೂರಿ. ಮರ್ಕ್ಯೂರಿ ಪಾದರಸ ಸರಿಯಾದಂತಹ ಉತ್ತರ. ಇದರ ಕೆಮಿಕಲ್ ಸಿಂಬಲ್ ಬಂದು Hg. ಇದರ ಜೊತೆಗೆ ಸೀಸಿಯಂ, ಗ್ಯಾಲಿಯಂ, ರುಬಿಡಿಯಂ ಕೂಡ ಆಗ್ತವೆ, ಆದರೆ ಇದರಷ್ಟು ಪ್ರಮಾಣದಲ್ಲಿ ಆಗಲ್ಲ. ಹಾಗಾಗಿ ಮರ್ಕ್ಯುರಿ ಸರಿಯಾದಂತಹ ಉತ್ತರ. ಈಗ ನೇರ ಪ್ರಶ್ನೆ. ಆಕಾಶ ಧ್ವನಿ ತಂಡಕ್ಕೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತಾರೆ. ಹಾಗಾಗಿ ಉಪ್ಪು ಬಹಳ ಮುಖ್ಯ. ಉಪ್ಪಿನ ರಾಸಾಯನಿಕ ಹೆಸರೇನು? ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಸರಿಯಾದಂತಹ ಉತ್ತರ. NaCl ಸೋಡಿಯಂ ಮತ್ತು ಕ್ಲೋರಿನ್ 1:1 ಅನುಪಾತದಲ್ಲಿ ಸಂಯೋಜನೆಗೊಂಡು ಒಂದು ಅಯಾನಿಕ್ ಸಂಯುಕ್ತವಾಗಿದೆ. ಸರಿಯಾದಂತಹ ಉತ್ತರ. 10 ಪೂರ್ತಿ ಅಂಕ. ವಾಣಿ ಮಿಂಚುಗಳು ತಂಡಕ್ಕೆ ನೇರ ಪ್ರಶ್ನೆ. ಇವತ್ತು ಮೊಬೈಲ್ ಇಲ್ಲದೆ ಏನೂ ಇಲ್ಲ ಅಲ್ವಾ? ಮೊಬೈಲ್ ಎಲ್ರಿಗೂ ಪಂಚಪ್ರಾಣ. ಆದರೆ ಮೊಬೈಲ್ ಕಂಡಿಡಿದವ್ರು ಯಾರು ಅಂತ ತಿಳ್ಕೊಬೇಕಾಗಿರೋದು ನಮ್ಮ ಕರ್ತವ್ಯ. ಮೊಬೈಲ್ ಕಂಡಿಡಿದ್ದು ಯಾರು? ಗ್ರಾಹಂ ಬೆಲ್. ಆಡಿಯನ್ಸ್ ಯಾರಾದರೂ ಇಲ್ಲ? ಮೊಬೈಲ್ ಕಂಡಿಡಿದಿದ್ದು ಮಾರ್ಟಿನ್ ಕೂಪರ್ ಅಂತ ಹೇಳಿ 1973ರಲ್ಲಿ ಮೋಟರಾಲಾ ಒಂದು ಕಂಪ್ನಿಯ ಒಂದು ಪರವಾಗಿ ಮೊದಲ ಹ್ಯಾಂಡ್ಸೆಟ್ ಅನ್ನು ಅವ್ರು ಕಂಡಿಡ್ತಾರೆ. ಮೊಬೈಲ್ ಕಂಡಿಡಿದವ್ರ ಹೆಸರು ಅವ್ರದೇ, ಗ್ರಹಂ ಬೆಲ್ ಅಲ್ಲ. ನೇರ ಪ್ರಶ್ನೆ ವಿಚಾರ ವೇಗ ತಂಡಕ್ಕೆ. ಮನುಷ್ಯನ ದೇಹದ ಅತಿ ದೊಡ್ಡ ಅಂಗ ಯಾವುದು? ಚರ್ಮ. ಚರ್ಮ ಸರಿಯಾದಂತಹ ಉತ್ತರ. ನಮ್ಮ ದೇಹದ 16% ತೂಕವನ್ನು ಇದು ಒಳಗೊಂಡಿರುತ್ತೆ. ಉಳಿದ ಅಂಗಗಳು ಮೂಳೆ, ಸ್ನಾಯು, ರಕ್ತ ಇದೆ ಎಲ್ಲ ಇದ್ರೂ ಕೂಡ ನಿರಂತರತೆ ಇಲ್ಲ ಅವುಗಳಿಗೆ. ಹಾಗಾಗಿ ಚರ್ಮ ಮಾನವನ ದೇಹದ ಅತಿ ದೊಡ್ಡ ಅಂಗ. ಈಗ ಎರಡನೇ ಪ್ರಶ್ನೆಗಳನ್ನ ಕೇಳುವಂಥ ಸಮಯ. ವಿಚಾರ ವೇಗ ತಂಡದಿಂದ ಆರಂಭ ಆಗುತ್ತೆ. ಮಾನವನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು? ನಾರ್ಮಲ್ ಟೆಂಪರೇಚರ್ ಆಫ್ ಹ್ಯೂಮನ್ ಬೀಯಿಂಗ್. ಈಗ ಜಾಸ್ತಿ ಆಗಿದೆ ಟೆಂಪರೇಚರು. 20 ಅಲ್ಲ, 120. ಸಮಯ ಆಯ್ತಾ? 120 ಆಗ್ಬಿಟ್ರೆ ಕಷ್ಟ. 37 ಡಿಗ್ರಿ ಸೆಲ್ಸಿಯಸ್ ಸರಿಯಾದಂತಹ ಉತ್ತರ. ಎಲ್ಲರದು ಅಷ್ಟೇ ಇರುತ್ತೆ, ಎಕ್ಸಾಕ್ಟ್ ಅಂತಲ್ಲ, ವ್ಯತ್ಯಾಸಗಳಾಗುತ್ತೆ. ನಾನು ಅವರೇಜ್ ಅಂತ ಬಂದಾಗ 37 ಡಿಗ್ರಿ ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಮೇಡಮ್ ವಾಣಿ ಮಿಂಚು ತಂಡಕ್ಕೆ. ಈಗ ನೇರ ಪ್ರಶ್ನೆ ವಾಣಿ ಮಿಂಚು ತಂಡಕ್ಕೆ. ಹೌದಾ ನಿಮಗೆಲ್ಲ? ಮಾನವನ ದೇಹದ ಸಾಮಾನ್ಯ ರಕ್ತದೊತ್ತಡ ಎಷ್ಟು? BP ಇದ್ದವ್ರು ಕೇಳಿ ಸರ್ ಅಂತಾರೆ. 82 ಇಲ್ಲ, 120. ಆಮೇಲೆ ಇನ್ನೊಂದಿದೆ ಬೈ 120 ಸರಿ ಇದೆ. ಸಿಸ್ಟೋಲಿಕ್ ಸರಿ ಇದೆ. 120/80 mm ಆಫ್ Hg ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್. ಈಗ ನೇರ ಪ್ರಶ್ನೆ ಯಾವ ತಂಡಕ್ಕೆ? ಆಕಾಶ ಧ್ವನಿ ತಂಡಕ್ಕೆ. ಫೋರ್ಸ್ ಗೊತ್ತಲ್ವಾ? ಬಲ ಬೇಕೇ ಬೇಕೆಲ್ಲದಕ್ಕೂ ಬಲ. ಹಾಗಿದ್ರೆ ಈ ಫೋರ್ಸ್ನ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ನ್ಯೂಟನ್ ಸರಿಯಾದಂತಹ ಉತ್ತರ. ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್. 10 ಪೂರ್ತಿ ಅಂಕ ಆಕಾಶ ಧ್ವನಿ ತಂಡಕ್ಕೆ. ಧ್ವನಿಧಾರೆ ತಂಡಕ್ಕೆ ನೇರವಾದಂತಹ ಪ್ರಶ್ನೆ. ಆಕಾಶವಾಣಿ ಕಾರ್ಯಕ್ರಮ ನಡೀತಾ ಇದೆ ಅಲ್ವಾ? ರೇಡಿಯೋ ಕಂಡಿಡಿದವರು ಯಾರು? ಗೂಗ್ಲಿ ಎಲ್ಮೋ. ಅರ್ಧ ಉತ್ತರ ಸರಿ ಇದೆ. ಗೂಗ್ಲಿ ಎಲ್ಮೋ. ಮಾರ್ಕೋನಿ ಸರಿಯಾದಂಥ ಉತ್ತರ. ಗೂಗ್ಲಿ ಎಲ್ಮೋ ಮಾರ್ಕೋನಿ 1895 ಆಸುಪಾಸಿನಲ್ಲಿ ಇದನ್ನು ಕಂಡುಹಿಡಿತಾರೆ. 1995ರಲ್ಲಿ ಆರಂಭ ಆಗುತ್ತೆ. ಈಗ ನೇರ ಪ್ರಶ್ನೆ ನಿಮ್ಗಲ್ಲ. ಮನೆಯಲ್ಲಿ ಮೊನ್ನೆ ಈರುಳ್ಳಿ ಕತ್ತರಿಸ್ತಂತ ಹೇಳಿದ್ರು, ಕಣ್ಣೀರು ಬಂತು ಬೇಡ ಅಂತ. ಈರುಳ್ಳಿನ ಕತ್ತರಿಸಿದಾಗ ಕಣ್ಣೀರು ಬರುತ್ತಲ್ಲ, ಯಾವ ರಾಸಾಯನಿಕ ವಸ್ತು ಅದಕ್ಕೆ ಕಾರಣ? ನಿಮಗೆ ಕಣ್ಣೀರು ಬಂದಿಲ್ವ ಯಾವಾಗಲೂ? ಗಂಧಕ ಇದಕ್ಕೆ ಕಾರಣವಾದಂಥ ವಸ್ತು ಯಾವುದು? ಗಂಧಕ ವಸ್ತು. ಈಗ 2 ಸುತ್ತುಗಳು ಮುಗಿದಿದೆ. 2 ಸುತ್ತುಗಳ ನಂತರ ಯಾವ್ಯಾವ ತಂಡ ಎಷ್ಟು ಅಂಕಗಳನ್ನ ಗಳಿಸಿ ಯಾವ ಸ್ಥಾನದಲ್ಲಿದೆ, ಮುಂದೆ ಏನು ಬದಲಾವಣೆಗಳಾಗುತ್ತೋ ವ್ಯತ್ಯಾಸಗಳಾಗುತ್ತೋ ನೋಡೋಣ. ಅಕ್ಷತಾ ಮೇಡಮ್ ಪ್ಲೀಸ್. ಸ್ವರ ಸಿಂಚನ ತಂಡ 25 ಅಂಕಗಳನ್ನು ಪಡೆದುಕೊಂಡಿದೆ. ಧ್ವನಿಧಾರೆ ತಂಡ 20 ಅಂಕಗಳು. ಆಕಾಶ ಧ್ವನಿ ತಂಡ 45 ಅಂಕಗಳನ್ನು ಪಡೆದು ಮುಂಚೂಣಿಯಲ್ಲಿದೆ. ಹಾಗೆಯೇ ವಿಚಾರ ವೇಗ ತಂಡ 25 ಅಂಕಗಳನ್ನು, ವಾಣಿ ಮಿಂಚುಗಳು ತಂಡ 20 ಅಂಕಗಳನ್ನು ಪಡೆದುಕೊಂಡಿದೆ. ಯುವವಾಣಿಯಲ್ಲಿ ಇದುವರೆಗೆ ಆಕಾಶವಾಣಿ ಹಾಸನ ಮತ್ತು ವಿದ್ಯಾಸೌಧ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸಸ್ ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿಯ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯ ಧ್ವನಿ ಮುದ್ರಣ ಪ್ರಸಾರವಾಯಿತು. ಪ್ರಸ್ತುತಿ ಷಣ್ಮುಖ. ಸಹಕಾರ ಭವಿಷ್ಯ HY ಜೀವಾಳ. ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ. ಕಾರ್ಯಕ್ರಮದ ಸಮಗ್ರ ನಿರ್ವಹಣೆ ಸುಜಾತ F ತಳವಾರ್.